ಗೋರಕ್ಷಣೆಯ ಹೆಸರಲ್ಲಿ ರಾಜಕೀಯ ಮಾಡೋರಿಗೆ, ಬೀದಿಯಲ್ಲಿ ಗೂಂಡಾಗಿರಿಯನ್ನು ಪರೋಕ್ಷವಾಗಿ ಪ್ರೋತ್ಸಾಹಿಸೋರಿಗೆ, ಕಂಡಲ್ಲಿ ಗೋರಕ್ಷಣೆ ಹೆಸರಿನಲ್ಲಿ ಹಲ್ಲೆ ಲೂಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವರಿಗೆ ಈಗ ದೊಡ್ಡ ಸಂಕಷ್ಟ ಎದುರಾಗಿದೆ. ಮೊದಲು ನಿಮ್ಮ ಗೋಪ್ರೇಮವನ್ನು ಸಾಬೀತುಪಡಿಸಿ ಅಂತ ಹಿಂದೂ ಧರ್ಮದ ಅತ್ಯುನ್ನತ ಧರ್ಮಗುರುಗಳೇ ಬಿಜೆಪಿಗೇನೆ ಸವಾಲು ಹಾಕಿದ್ದಾರೆ. ಹಿಂದೂ ಹೃದಯ ಸಾಮ್ರಾಟ ಅಂತ ಹೇಳ್ಕೊಳ್ಳುವಂಥ ಆದಿತ್ಯನಾಥ್ ಅವರನ್ನೇ ಶಂಕರಾಚಾರ್ಯರೇ ಈಗ ಈ ಪ್ರಶ್ನೆ ಮಾಡಿದ್ದಾರೆ. ಮೊದಲು ನಿಮ್ಮ ಸಾಚಾತನ ದೇಶಕ್ಕೆ ಗೊತ್ತಾಗಲಿ, ಮೊದಲು ನಿಮ್ಮ ರಾಜ್ಯದಲ್ಲಿ ಬೀಫ್ ರಫ್ತನ್ನ ನಿಲ್ಲಿಸಿ ಅಂತ ಸ್ವಾಮೀಜಿ ಸವಾಲು ಹಾಕಿದ್ದಾರೆ. बात यह है कि हमारा प्रमाण तो उन्होंने मांग लिया, अब उनको प्रमाण देने की जरूरत है कि वो हिंदू हैं कि नहीं, और हिंदू होने की पहली शर्त है गौरक्षक होना चाहिए। उनके प्रदेश में निरंतर गौ हत्या हो रही है, इसलिए हमने उनको कहा है कि पहले तो गौ मांस का निर्यात अपने प्रदेश से बंद करिए, और दूसरे गौ माता को राज्य माता घोषित करिए। ये आपके हाथ में है। 40 दिन का हमने समय दिया है। अगर 40 दिन में वो ये नहीं कर पाते हैं तो हमको अपने धार्मिक अधिकारों का प्रयोग करते हुए उनको हिंदू घोषित करना पड़ेगा। ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಮತ್ತೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ನಡುವಿನ ಸಂಘರ್ಷ ಈಗ ಬೀದಿಗೆ ಬಂದಿದೆ. ಇದು ಕೇವಲ ಧಾರ್ಮಿಕ ಚರ್ಚೆಯಾಗಿ ಉಳ್ಕೊಂಡಿಲ್ಲ, ಈಗ ನೇರ ರಾಜಕೀಯ ಸವಾಲಾಗಿ ಬದಲಾಗಿದೆ. ವಾರಣಾಸಿಯಲ್ಲಿ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಸ್ವಾಮಿ ಅವಿಮುಕ್ತೇಶ್ವರಾನಂದ ಅವರು ಸಿಎಂ ಆದಿತ್ಯನಾಥ್ ಅವರಿಗೆ 40 ದಿನಗಳ ಗಡುವನ್ನು ನೀಡಿದ್ದಾರೆ. ಅವಿಮುಕ್ತೇಶ್ವರಾನಂದರು ನೇರ ಸವಾಲನ್ನು ಹಾಕಿದ್ದಾರೆ. ಸ್ವಾಮೀಜಿ ಅವರ ಮಾತುಗಳು ಎಷ್ಟು ತೀಕ್ಷ್ಣವಾಗಿದ್ವು ಅಂತ ಅಂದರೆ, ನೀವು ನಿಜವಾದ ಹಿಂದೂ ಆಗಿದ್ರೆ ಮುಂದಿನ 40 ದಿನಗಳಲ್ಲಿ ಗೋಮಾತೆಯನ್ನು ರಾಷ್ಟ್ರಮಾತೆ ಅಂತ ಘೋಷಿಸಿ ಮತ್ತು ಉತ್ತರ ಪ್ರದೇಶದಲ್ಲಿ ಗೋ ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಅಂತ ಸವಾಲನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ಗೋವುಗಳನ್ನು ರಕ್ಷಿಸೋದಕ್ಕೆ ನಿಮ್ಮಿಂದ ಸಾಧ್ಯ ಆಗದೇ ಇದ್ದರೆ ಈ ಕೇಸರಿ ಬಟ್ಟೆಯನ್ನು ಕಳಚಿಟ್ಬಿಡಿ, ಇದು ಕೇವಲ ಪ್ರದರ್ಶನಕ್ಕಲ್ಲ ಅಂತ ಕಿಡಿಕಾರಿದ್ದಾರೆ. 40 ದಿನಗಳಲ್ಲಿ ಇದಾಗದೇ ಇದ್ದರೆ ನನಗಿರುವಂಥ ಧಾರ್ಮಿಕ ಅಧಿಕಾರದಿಂದ ಆದಿತ್ಯನಾಥ್ ಅವರನ್ನು ಅಹಿಂದೂ ಅಂತ ಘೋಷಿಸ್ತೀನಿ ಅಂತ ಕೂಡ ಶಂಕರಾಚಾರ್ಯರು ಸವಾಲು ಹಾಕಿದ್ದಾರೆ. ಈ ಸಂಘರ್ಷದ ಕೇಂದ್ರ ಬಿಂದುವಾಗಿರೋದು ಬೀಫ್ ರಫ್ತು. ಸ್ವಾಮೀಜಿ ಅವರ ಪ್ರಕಾರ ಭಾರತದ ಒಟ್ಟು ಬೀಫ್ ರಫ್ತಿನಲ್ಲಿ ಉತ್ತರ ಪ್ರದೇಶದ ಪಾಲು 40%ಕ್ಕಿಂತನೂ ಹೆಚ್ಚಿದೆ. ಇಲ್ಲಿ ನಾವು ಕೆಲವು ಕಹಿ ಸತ್ಯಗಳನ್ನು ಗಮನಿಸಲೇಬೇಕು. ಭಾರತವು ಪ್ರಸ್ತುತ ವಿಶ್ವದ 2ನೇ ಅತಿ ದೊಡ್ಡ ಬೀಫ್ ರಫ್ತುದಾರ ರಾಷ್ಟ್ರ ಆಗಿ ಹೊರಹೊಮ್ಮಿದೆ. ವಾರ್ಷಿಕವಾಗಿ ಸುಮಾರು $3.8 ಬಿಲಿಯನ್ ಅಂದರೆ ಸುಮಾರು 34,000 ಕೋಟಿ ರೂಪಾಯಿ ಮೌಲ್ಯದ ಮಾಂಸವನ್ನು ಭಾರತ ರಫ್ತು ಮಾಡ್ತಾ ಇದೆ. ಇಡೀ ದೇಶದ ರಫ್ತಿನಲ್ಲಿ ಉತ್ತರ ಪ್ರದೇಶ ಒಂದೇನೆ ಸುಮಾರು 40ರಿಂದ 45% ಪಾಲನ್ನು ಹೊಂದಿದೆ. ವಿಯೆಟ್ನಾಂ, ಮಲೇಷಿಯಾ, ಈಜಿಪ್ಟ್ ಮತ್ತು UAE ದೇಶಗಳಿಗೆ ಭಾರತದಿಂದಾನೇ ಅತಿ ಹೆಚ್ಚು ಬೀಫ್ ರಫ್ತಾಗ್ತಾ ಇದೆ. ಮೋದಿ ಸರ್ಕಾರ ಬಂದ ಮೇಲೆ ಗೋರಕ್ಷಣೆ ಹೆಸರಿನ ರಾಜಕೀಯ, ಆ ಹೆಸರಲ್ಲೇ ದಾಳಿ, ಹಲ್ಲೆ, ಲೂಟಿ, ಹತ್ಯೆಗಳ ಹೆಚ್ಚಿರುವಾಗಲೇ ಇನ್ನೊಂದು ಕಡೆಗೆ ದೇಶದಿಂದ ಆಗ್ತಾ ಇರುವಂಥ ಈ ಬೀಫ್ ರಫ್ತಿನ ಪ್ರಮಾಣ ಕೂಡ ಹೆಚ್ಚಾಗ್ತಾನೆ ಹೋಗಿದೆ. ಗೋರಕ್ಷಣೆ ಹೆಸರಿನಲ್ಲಿ ರಾಜಕೀಯ ಮಾಡುವ ಬಿಜೆಪಿ ಅಧಿಕಾರದಲ್ಲಿರುವಾಗಲೇ ದೇಶದಲ್ಲಿ ಬೀಫ್ ರಫ್ತು ಯಾಕೆ ಹೆಚ್ಚಾಗ್ತಾ ಇದೆ ಅಂತ ವಿಪಕ್ಷ ಮತ್ತು ಟೀಕಾಕಾರರು ಕೇಳ್ತಾನೆ ಇದ್ರು. ಈಗ ಶಂಕರಾಚಾರ್ಯರೇ ಅದನ್ನು ಗಟ್ಟಿಯಾಗಿ ಕೇಳಿದ್ದಾರೆ. ಮೊದಲು ಸಂಪೂರ್ಣ ಗೋ ಹತ್ಯೆಯನ್ನು ನಿಷೇಧ ಮಾಡಿ, ಗೋಮಾಂಸ ರಫ್ತು ಬಂದ್ ಮಾಡಿ ಅಂತ ಹೇಳಿದ್ದಾರೆ. ಪ್ರಯಾಗ್ರಾಜ್ ಮಾಘ ಮೇಳದಲ್ಲಿ ಶಂಕರಾಚಾರ್ಯರ ಪಲ್ಲಕ್ಕಿಯನ್ನು ಪೊಲೀಸರು ತಡೆದಿದ್ದೇನೆ ಈ ಎಲ್ಲ ಗದ್ದಲಕ್ಕೆ ನಾಂದಿ ಹಾಡ್ತು. ಅಲ್ಲಿಂದ ಶುರುವಾದಂಥ ಈ ವಾಗ್ವಾದ ಈಗ ನಿಜವಾದ ಹಿಂದೂ ಮತ್ತು ನಕಲಿ ಹಿಂದೂ ಅನ್ನೋದ್ರ ಮಟ್ಟಕ್ಕೆ ತಲುಪಿದೆ. ಆದಿತ್ಯನಾಥ್ ಶಂಕರಾಚಾರ್ಯರನ್ನು ಪರೋಕ್ಷವಾಗಿಯೇ ಕಾಲನೇಮಿ ಅಂದರೆ ರಾಕ್ಷಸ ಅಂತ ಕರೆದ್ರೆ, ಅವಿಮುಕ್ತೇಶ್ವರಾನಂದರು ಆದಿತ್ಯನಾಥನ್ನು ಔರಂಗಜೇಬ್ಗೆ ಹೋಲಿಸಿದ್ದಾರೆ. ಈಗ 40 ದಿನಗಳ ಗಡುವಿಗೆ ದಿನಗಣನೆ ಶುರುವಾಗಿದೆ. ಗೋ ಹತ್ಯೆ ನಿಷೇಧದ ಬಗ್ಗೆ ಆದಿತ್ಯನಾಥ್ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಈ ಧಾರ್ಮಿಕ ಸಂಘರ್ಷ ರಾಜಕೀಯವಾಗಿ ಎಲ್ಲಿಗೆ ಹೋಗ್ಮುಟ್ಟತ್ತೆ, ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಹಾಗೆ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಅದ್ರ ಬಗ್ಗೆ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.